ನಮಸ್ಕಾರ. ನ್ಯೂಸ್ 18ನ ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇಡೀ ದೇಶದ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಂಥ ಬಿಹಾರ ಎಲೆಕ್ಷನ್ ರಿಸಲ್ಟ್ ಔಟ್ ಆಗ್ತಾ ಇದೆ. ಅಲ್ಲಿ ಮತ್ತೊಮ್ಮೆ ವೇದಿಕೆ ಸಿದ್ಧವಾಗಿದೆ NDA ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ. ನೋಡಿ, ಇಲ್ಲಿ ಲೋಕಸಭೆ ಎಲೆಕ್ಷನ್ ಆದ ನಂತರ ಲೋಕಸಭೆ ಎಲೆಕ್ಷನಲ್ಲಿ ಪೂರ್ಣ ಬಹುಮತವನ್ನು ಪಡೆದುಕೊಳ್ಳಿಕ್ಕೆ ಆಗಲಿಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದ NDA ಮೈತ್ರಿಕೂಟಕ್ಕೆ. 2014ರಲ್ಲಿ ಬಿಜೆಪಿ ಒಂದೇ ಸ್ವಂತ ಬಲದಿಂದಲೇ ಅಧಿಕಾರವನ್ನು ನಡೆಸುವಂತ ತಾಕತ್ತಿತ್ತು, ಅಷ್ಟು ಸ್ಥಾನಗಳನ್ನು ಗೆದ್ದಿದ್ರು. 2019ರಲ್ಲೂ ಕೂಡ ನರೇಂದ್ರ ಮೋದಿ ಅವರ ಮೋಡಿ ಮುಂದುವರೆದಿತ್ತು, ಸ್ವಂತ ಬಲದಿಂದಲೇ ಅವರು ಕೇಂದ್ರ ಸರ್ಕಾರವನ್ನು ಮುನ್ನಡೆಸಬಹುದಿತ್ತು. ಆದರೂ ಕೂಡ NDA ಮೈತ್ರಿಕೂಟದಿಂದ ಅವರು ಅಧಿಕಾರವನ್ನು ಮಾಡ್ತಾ ಇದ್ರು. ಆದರೆ 2024ರ ಲೋಕಸಭೆ ಎಲೆಕ್ಷನ್ ಸಾಕಷ್ಟು ಪಾಠಗಳನ್ನು ಕಳಿಸ್ಕೊಟ್ಟಿತ್ತು. ಯಾಕೆಂದ್ರೆ ಅಲ್ಲಿ 240ಕ್ಕೆ ಕುಸಿಯುತ್ತೆ. 284 ಈ ರೀತಿಯಾಗಿ ಸೀಟನ್ನು ಗೆದ್ದಿದ್ದಂಥ ಬಿಜೆಪಿ 240ಕ್ಕೆ ಕುಸಿಯುತ್ತೆ. ಈ ಸಂದರ್ಭದಲ್ಲಿ ಉಳಿದ ಪಕ್ಷಗಳ ಡಿಪೆಂಡೆನ್ಸಿ ನಿರ್ಮಾಣ ಆಗುತ್ತೆ. NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೂ ಕೂಡ ನರೇಂದ್ರ ಮೋದಿಯವರ ಜನಪ್ರಿಯತೆ ಕುಗ್ಗಿದೆ ಅಂತೆಲ್ಲ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತು, ವಿರೋಧ ಪಕ್ಷಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದಂಥ ಹಿನ್ನೆಲೆಯಲ್ಲಿ ಪ್ರಬಲವಾದಂಥ ವಿರೋಧ ಪಕ್ಷ ಇವತ್ತು ಲೋಕಸಭೆಯಲ್ಲಿ ಇರುವಂಥದ್ದು. ಅದಾದ ನಂತರ ನರೇಂದ್ರ ಮೋದಿಯವರ ಜನಪ್ರಿಯತೆ ಕುಗ್ಬಿಟ್ಟಿದೆ, ಕಾಂಗ್ರೆಸ್ಗೆಲ್ಲೋ ಒಂದು ಜೋಶ್ ಬಂದಿದೆ, ಮಹಾಗಠಬಂಧನ್ಗೆ ಜೋಶ್ ಬಂದಿದೆ, INDA ಒಕ್ಕೂಟಕ್ಕೆ ನೆಕ್ಸ್ಟ್ ಎಲ್ಲ ಎಲೆಕ್ಷನ್ಗಳು ಕೂಡ ಒಂಥರ ಹೈವೇ ತರ ಆಗುತ್ತೆ, ಅಲ್ಲೆಲ್ಲ ಗೆಲ್ಕೊಂಡು ಹೋಗ್ತಾರೆ, ಇದೆಲ್ಲವೂ ಕೂಡ ಬಿಜೆಪಿಗೆ ಮುಳ್ಳಾಗಬಹುದು ಅನ್ನುವಂಥ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ನೋಡಿ, ಒಂದು ಎಲೆಕ್ಷನ್ನ ಪಾಠ ಬಿಜೆಪಿ ಎಷ್ಟು ಮಟ್ಟಿಗೆ ಕಲಿಯುತ್ತೆ, ಅವರು ಎಷ್ಟು ಮಟ್ಟಿಗೆ ಪ್ರತಿಯೊಂದು ರಾಜ್ಯವನ್ನ ಎಲೆಕ್ಷನ್ನ ಕೂಡ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ, ಕಾರ್ಯಕರ್ತರನ್ನ ಉದಗೊಳಿಸ್ತಾರೆ, ಕಾರ್ಯಕರ್ತರನ್ನ ರೆಡಿ ಮಾಡ್ತಾರೆ. ಇಲ್ಲಿ ಒಂದು ನರೇಂದ್ರ ಮೋದಿಯವರ ಜನಪ್ರಿಯತೆ, ಆ ಮಾಸ್ ಲೀಡರ್ಶಿಪ್, ಸೆಳೆಯುವ ಶಕ್ತಿ, ಅದರ ಜೊತೆಗೆ ಅಮಿತ್ ಶಾ ಅವರ ತಂತ್ರಗಾರಿಕೆ ಇದೆಯಲ್ಲ, ರಣತಂತ್ರ ಇದೆಯಲ್ಲ, ಇದೆಲ್ಲವೂ ಕೂಡ ಬಿಜೆಪಿಯನ್ನ ಇನ್ನಷ್ಟು ಕಟ್ಟುಬಳಿಸ್ತಾ ಇದೆ. ಇಲ್ಲಿ ಬಿಜೆಪಿ ನಮ್ಮ ರಾಜ್ಯದಲ್ಲೇ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ, ಯಾವ ರೀತಿಯ ಅಧಿಕಾರ ಅಂದ್ರೆ ಇಲ್ಲಿ 14 ರಾಜ್ಯಗಳಲ್ಲಿ ಸ್ವಂತ ಬಲದಲ್ಲಿ ಬಿಜೆಪಿ ಅಧಿಕಾರವನ್ನ ಮಾಡ್ತಾ ಇದೆ. ಇನ್ನು 6 ರಾಜ್ಯಗಳಲ್ಲಿ NDA ಕೂಟದ ಅಧಿಕಾರ ಇದೆ. ಟೋಟಲಿ 20 ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ NDA ಕೂಟ ಅಧಿಕಾರವನ್ನ ಮಾಡ್ತಾ ಇರುವಂಥದ್ದು, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಅವರ ನಾಗಲೋಟ ಮುಂದುವರೆದಿದೆ. ಸತತ ಸಾಲು ಸಾಲು ಜಯಗಳನ್ನ ಸಾಧಿಸುವಂಥದ್ದು, ರಾಜ್ಯಗಳಲ್ಲಿ ಗೆಲ್ಲುವಂಥದ್ದು ನರೇಂದ್ರ ಮೋದಿ ಅಮಿತ್ ಶಾ ಅವರ ಜೋಡಿಗೆ ಕರಗತ ಆಗ್ಬಿಟ್ಟಿದೆ. ಬಿಹಾರ ಎಲೆಕ್ಷನ್ ಚಾಲೆಂಜ್ ಆಗಿತ್ತು. ಬಿಹಾರ ಎಲೆಕ್ಷನ್ ಯಾವ ಕಾರಣಕ್ಕೆ ಚಾಲೆಂಜ್ ಆಗಿತ್ತು ಅಂದ್ರೆ, ಅಕಸ್ಮಾತ್ ಅಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದ NDA ಅಂದ್ರೆ ಬಿಜೆಪಿ ನೇತೃತ್ವದ NDA ಕೂಟ ಸೋತಿದ್ದೇ ಆಗಿದ್ರೆ ನಿತೀಶ್ ಕುಮಾರ್ ಅವರು ಕಳ್ಕೊಳ್ಳುವಂಥದ್ದು ಏನೂ ಇರಲಿಲ್ಲ, ಆದರೆ ಬಿಜೆಪಿ ಕಳ್ಕೊಳ್ಳುವಂಥದ್ದು ತುಂಬಾ ಇತ್ತು. ಇದು ನರೇಂದ್ರ ಮೋದಿ ಅವರ ನೇತೃತ್ವದ ವಿರೋಧದ ಸರ್ಕಾರ. ಅಲ್ಲಿನ ಜನ ನರೇಂದ್ರ ಮೋದಿ ಅವರ ಜನಪ್ರಿಯತೆಗೆ ಬಗ್ಗಿಲ್ಲ, ಒಪ್ಕೊಂಡಿಲ್ಲ. ಇಲ್ಲಿ ಮತಕಳ್ಳತನ ಆಗಿ ಇಷ್ಟು ದಿನ ಗೆಲ್ತಾ ಇದ್ರು ಅಂತ ಆರೋಪ ಮಾಡ್ಬೋದಿತ್ತು. ಆಮೇಲೆ ಬಾಂಬ್ ಬ್ಲಾಸ್ಟ್ ಬೇರೆ ಆಗಿತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಆರೋಪ ಮಾಡ್ಬೋದಿತ್ತು. ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಜೋಡಿಗೆ ಒಂದು ದೊಡ್ಡ ಒಂದು ಸವಾಲ್ ಕೂಡ ಆಗ್ಬಿಟ್ಟಿತ್ತು ಬಿಹಾರ ಎಲೆಕ್ಷನ್. ಅದೆಲ್ಲವನ್ನ ಮೀರಿ ಗೆದ್ದಿದ್ದಾರೆ. ಹಿಂದೆಂದಿಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ NDA ಒಕ್ಕೂಟ ಅಲ್ಲಿ ಗೆಲುವನ್ನ ಸಾಧಿಸಿದೆ. ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಅಂತ ಯಾಕೆ ಹೇಳಿದೆ ಅಂದ್ರೆ, ತನ್ನ ನೀತಿಗಳನ್ನ, ನಿಯಮಗಳನ್ನ, ರಣತಂತ್ರಗಳನ್ನ ಬದಲಾವಣೆ ಮಾಡ್ಕೊಳ್ತು ಬಿಜೆಪಿಯಲ್ಲಿ. ಯಾಕೆಂದ್ರೆ ಬರೀ ನರೇಂದ್ರ ಮೋದಿಯವರ ಫೇಸ್ ಮಾತ್ರ, ನರೇಂದ್ರ ಮೋದಿಯವರ ಅವಲಂಬನೆಯಲ್ಲೇ ನಾವು ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಒಂದು ತಂತ್ರವನ್ನ ಅರ್ಥ ಮಾಡ್ಕೊಂಡ್ರು. ಅವ್ರಿಗೆ ಜನಪ್ರಿಯತೆ ಇದ್ದರೂ ಕೂಡ ಯಾವುದೇ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ನಾಯಕತ್ವ ಇಂಪಾರ್ಟೆಂಟ್ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿನ ಸ್ಥಳೀಯ ನಾಯಕತ್ವಕ್ಕೂ ಕೂಡ ಮಣೆಯನ್ನ ಹಾಕಿ ಹರಿಯಾಣ ಗೆದ್ರು, ದೆಹಲಿ ಗೆದ್ರು, ಮಹಾರಾಷ್ಟ್ರ ಗೆದ್ರು. ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ಗಳಲ್ಲಿ ಆ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಇದ್ದರೂ ಕೂಡ ಬೇರೆ ಪಾರ್ಟಿಗಳಿಗೆ ಗೆಲ್ಲಕ್ಕಾಗ್ಲಿಲ್ಲ. ಅದನ್ನ ಲೋಕಸಭೆಯ ಪ್ಲಸ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಮಹಾರಾಷ್ಟ್ರದಲ್ಲಿ ನಾವೇ ಗೆಲ್ತೀವಿ ಅಂದ್ಕೊಂಡಿದ್ರು ಮಹಾಗಠಬಂಧನ್, ಹರಿಯಾಣದಲ್ಲಿ ನಮ್ಮ ಸರ್ಕಾರ ಇನ್ನೇನು ಬಂದೇ ಬಿಡ್ತು ಅನ್ನುವಂಥ ಯೋಚನೆಯಲ್ಲಿತ್ತು ಕಾಂಗ್ರೆಸ್. ಅದ್ಯಾವುದು ವರ್ಕೌಟ್ ಆಗಲಿಲ್ಲ, ಸೋಲನ್ನ ಕಂಡ್ರು. ಸತತ ಸೋಲುಗಳು INDA ಒಕ್ಕೂಟಕ್ಕೆ ಹೊಡೆತ ಕೊಡ್ತಾ ಇದೆ. ಇದೊಂದು ಹೋಪ್ಸ್ ಇಟ್ಕೊಂಡಿದ್ರು, ಬಿಹಾರದಲ್ಲಿ ನಾವು ಗೆಲ್ತೀವಿ, ಗೆದ್ದ ನಂತರ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಹಲವಾರು ಹೋರಾಟಗಳನ್ನು ಮಾಡಬಹುದು. ಇನ್ನು ಬೇರೆ ಬೇರೆ ಎಲೆಕ್ಷನ್, ಸಾಲು ಎಲೆಕ್ಷನ್ಗಳಿದಾವೆ. ಅಸ್ಸಾಂ ಇದೆ, ಕೇರಳ ಇದೆ, ತಮಿಳುನಾಡಿದೆ, ಈ ರೀತಿಯಾಗಿ ಪಶ್ಚಿಮ ಬಂಗಾಳ, ಇವೆಲ್ಲವೂ ಕೂಡ ಎಲೆಕ್ಷನ್ಗಳಿದಾವೆ. ಇಲ್ಲಿ ಗೆದ್ದ ನಂತರ ಒಂದು ಜೋಶ್ ಬರುತ್ತೆ, ಮತದಾರರಲ್ಲಿ ಕಾಂಗ್ರೆಸ್ ಇನ್ನೂ ಇದೆ, ಮಹಾಗಠಬಂಧನ್ ಇದೆ, ನಂಬಿಕೆ ಉಳ್ಕೊಂಡಿದೆ, ನೀವು ನಮ್ಮನ್ನು ಟ್ರಸ್ಟ್ ಮಾಡಿ, ನಾವೇನೋ ಬದಲಾವಣೆ ತರ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ರಾಜ್ಯದ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗಿತ್ತು.
INDIA ಒಕ್ಕೂಟಕ್ಕೆ ಅದು ಮಣ್ಪಾಲಾಗಿದೆ. ಆದರೆ ಸತತ ನಾಗಲೋಟವನ್ನು ಮುಂದುವರಿಸಿದ ಬಿಜೆಪಿ. ಯಾಕೆಂದ್ರೆ ನಾನು ಯಾಕೆ ಆರಂಭದಲ್ಲಿ ಹೇಳ್ತಾ ಇದ್ದೆ, ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಒಂದು ಚುನಾವಣೆಯನ್ನ ಅಂದ್ರೆ, ಒಂದು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಕೂಡ ಬಿಡೋದಿಲ್ಲ ಬಿಜೆಪಿ. ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಒಂದು ರಾಜ್ಯಸಭಾ ಚುನಾವಣೆಯನ್ನ ಕೂಡ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ರಣೋತ್ಸಾಹ ಇರುತ್ತೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಬಂದಾದ್ಮೇಲಂತೂ ಈ ಚುನಾವಣಾ ರಾಜಕೀಯನೇ ಬದಲಾಗಿದೆ, ಈ ತಂತ್ರಗಾರಿಕೆನೇ ಬದಲಾಗಿದೆ. ರಾಜಕಾರಣ ಏನು ಅನ್ನುವಂಥದ್ರ ಬಗ್ಗೆ ಒಂದು ಹೊಸ ಅಧ್ಯಾಯವನ್ನ ಸೃಷ್ಟಿ ಮಾಡಿದ್ದಾರೆ, ಹೊಸ ಭಾಷೆಯನ್ನ ಬರೆದಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ಈ ಬಿಹಾರ ಎಲೆಕ್ಷನ್ ಅಲ್ಲೂ ಕೂಡ ಆಗಿದ್ದು ಅದೇ. ನಿತೀಶ್ ಕುಮಾರ್ ಅವರಿಗೆ 74 ವರ್ಷ, ಗೆಲ್ಲೋ ತುಂಬಾ ಕಷ್ಟ, ಬಂದೇ ಬಿಡ್ತು ಮಹಾಗಠಬಂಧನ್ ಅಧಿಕಾರಕ್ಕೆ ಅನ್ನುವಂಥ ರೀತಿಯಾದಂಥ ಪರಿಸ್ಥಿತಿನೇ ಬದಲಾವಣೆ ಮಾಡಿಬಿಟ್ರು. ನಾಗಲೋಟ ಮುಂದುವರಿತಾ ಇದೆ ಬಿಹಾರದಲ್ಲಿ. ಅದು ಅಭೂತಪೂರ್ವವಾದಂಥ ಗೆಲುವು. 185ಕ್ಕೂ ಹೆಚ್ಚಿನ ಸೀಟ್ಗಳಲ್ಲಿ ಮುನ್ನಡೆ. ಆಲ್ಮೋಸ್ಟ್ ಅಂದ್ರೆ ಮ್ಯಾಜಿಕ್ ನಂಬರ್ಗಿನ್ನ ಇನ್ನೂ 60 ಸೀಟ್ಗಳು ಹೆಚ್ಚಿನದಾಗಿ ಗೆಲ್ತಾ ಇದ್ದಾರೆ. ನೋಡಿ, ಇದು ಅಷ್ಟು ಈಸಿ ಅಲ್ಲ. ಸತತ ಚುನಾವಣೆಗಳನ್ನು ಗೆಲ್ಲುವಂಥದ್ದು, ಜನರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು, ಭರವಸೆಯನ್ನು ಉಳಿಸ್ಕೊಳ್ಳುವಂಥದ್ದು. ನೀವು ಜಾತಿ ಧರ್ಮ ಅದು ಇದು ಅನ್ನೋದಕ್ಕಿಂತ ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿಗಳ ನಡುವೆನೂ ತನ್ನ ಮೇಲಿರುವಂಥ ನಂಬಿಕೆಯನ್ನು ಉಳಿಸ್ಕೊಂಡು ಸರ್ಕಾರವನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಸವಾಲು. ಬಿಹಾರದಲ್ಲಿ ಗೆದ್ದಿದ್ದಾರೆ ಬಿಜೆಪಿಯವರು. ಗೆದ್ದು ಬಿಜೆಪಿ ಅಂದ್ರೇನು, ಯಾಕೆ ಇಡೀ ವಿಶ್ವದಲ್ಲೇ ನಂಬರ್ 1 ಪಾರ್ಟಿ ನಮ್ಮದು, ಹಾಗೆ ನರೇಂದ್ರ ಮೋದಿಯವರ ಆ ಜನಪ್ರಿಯತೆ ಎಲ್ಲೂ ಕುಗ್ಗಿಲ್ಲ ಅನ್ನುವಂಥ ಮೆಸೇಜನ್ನು ಕೂಡ ಪಾಸ್ ಮಾಡಿದಂತಾಗಿದೆ. ಸತತ ಚುನಾವಣೆಗಳ ಗೆಲುವು. 14 ರಾಜ್ಯಗಳಲ್ಲಿ ಬಿಜೆಪಿಯ ನೇತೃತ್ವದಲ್ಲೇ ಸರ್ಕಾರ ಇದೆ. ಇನ್ನು ಉಳಿದಂಥ 6 ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ NDA ಒಕ್ಕೂಟದ ಸರ್ಕಾರಗಳಿರುವಂಥದ್ದು. ತಾನು ಎಷ್ಟು ಬಲಿಷ್ಠವಾಗಿದ್ದೇವೆ, ಎಷ್ಟು ಬೇರೂರಿದ್ದೇವೆ ಅನ್ನುವಂಥದ್ದನ್ನ ಬಿಜೆಪಿ ತೋರಿಸ್ತಾ ಇದೆ. ಈ ಚುನಾವಣಾ ಪಾಠಗಳನ್ನ ಎಲ್ಲಾ ಪಕ್ಷದವರು ಕಲಿಯುವಂತ ಅವಶ್ಯಕತೆ ಇದೆ. ಯಾಕೆಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಕಾರ್ಯಕರ್ತರು ನೆನಪಾಗ್ತಾರೆ, ಎಲೆಕ್ಷನ್ ಬಂದಾಗ ಮಾತ್ರ ಅಲ್ಲಿ ಚುನಾವಣೆ ಮಾಡಬೇಕು ಅನ್ನುವಂಥ ರಣೋತ್ಸವ, ಅವಾಗ ಮಾತ್ರ ನಾಯಕ, ಅವಾಗ ಮಾತ್ರ ರಾಜಕಾರಣಿಗಳು ಸುತ್ತುವಂಥದ್ದು, ಕ್ಷೇತ್ರಗಳನ್ನ ರೌಂಡ್ ಹಾಕುವಂಥದ್ದು ಅಲ್ಲ. ಪ್ರತಿದಿನನೂ ಕೂಡ ಎಲೆಕ್ಷನ್, ಪ್ರತಿದಿನನೂ ಕೂಡ ಚುನಾವಣೆ ರೀತಿಯಲ್ಲೇ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. ಅದರ ಸಂಪೂರ್ಣವಾದಂಥ ಶ್ರೇಯಸ್ಸು ಅಲ್ಲಿನ ಸ್ಥಳೀಯ ನಾಯಕತ್ವದ ಜೊತೆಗೆ ಪ್ರಮುಖವಾಗಿ ಆ ಉತ್ಸಾಹವನ್ನು ಉಳಿಸಿರುವಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸಲ್ಲಲೇಬೇಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗ ನೆಕ್ಸ್ಟ್ ಟಾರ್ಗೆಟ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ಆಗದೇ ಇರುವಂಥ ರಾಜ್ಯಗಳು ಕೇರಳ, ತಮಿಳುನಾಡು ಇವೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್, ಇದೆಲ್ಲ ಕಡೆನೂ ಕೂಡ ನೆಕ್ಸ್ಟ್ ಬಿಜೆಪಿಯ ಟಾರ್ಗೆಟ್ ಇರುವಂಥದ್ದು. ಸೊ ಕಂಟಿನ್ಯೂಯಸ್ ಆಗಿ ಎಲೆಕ್ಷನ್ನ ಗೆಲ್ತಾ ಬರ್ತಾ ಇರುವಂಥ ಬಿಜೆಪಿಗೆ ಮತ್ತೊಂದು ರಾಜ್ಯ ತೆಕ್ಕೆಗೆ ಬಿದ್ದಿದೆ. ಅವರೇ ಇದ್ದಿದ್ದು ಅಧಿಕಾರದಲ್ಲಿ, ಮತ್ತೆ ಅದನ್ನು ಸಸ್ಟೈನ್ ಮಾಡ್ತಾ ಇದ್ದಾರೆ. ಸೊ ಈಗಲಾದ್ರೂ ವಂಶಾಡಳಿತ, ಯಾವುದೇ ನಾಯಕರ ಮೇಲೆ ಡಿಪೆಂಡ್ ಆಗುವಂಥದ್ದು ಅಥವಾ ಅದೇ ತುಷ್ಟೀಕರಣದ ರಾಜಕಾರಣವನ್ನು ಯಾವ್ಯಾವ ಪಕ್ಷಗಳು ಮಾಡ್ತಾ ಇದ್ದಾವೆ, ಅದನ್ನು ಸ್ವಲ್ಪನಾದರೂ ಬದಲಾವಣೆ ಮಾಡ್ಕೊಳ್ದೆ ಹೋದ್ರೆ ಉಳಿಗಾಲವಿಲ್ಲ ಅನ್ನುವಂಥದ್ದನ್ನ ಬಿಹಾರ ಎಲೆಕ್ಷನ್ ತೋರಿಸ್ತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಈ ಒಂದು ಚುನಾವಣೆಯ ರಿಸಲ್ಟ್ ಪಾಠವನ್ನ ಕಲಿಸುತ್ತೆ INDIA ಒಕ್ಕೂಟಕ್ಕೆ, ಸ್ಪೆಷಲಿ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಹುಡ್ಕಾಡಬೇಕಾಗಿದೆ, ತಟ್ಕಾಡಬೇಕಾಗಿದೆ, ಬೂತ್ ಕನ್ನಡಿ ಹಾಕಿ ಹುಡುಕಬೇಕಾಗಿದೆ. ಬಿಹಾರದಲ್ಲಿ ಸ್ವತಂತ್ರ ನಂತರ ಭಾರತದ ರಾಜಕಾರಣ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭಾರತ ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದಂಥ ಕಾಂಗ್ರೆಸ್ ಇವತ್ತು ತನ್ನ ಅಸ್ತಿತ್ವವನ್ನು ಹುಡುಕಾಡ್ತಾ ಇದೆ ಅಂದ್ರೆ ಊಹಿಸ್ಕೊಳ್ಳಿ ಜನ ಎಷ್ಟು ಮಟ್ಟಿಗೆ ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ತನ್ನ ರಾಜಕಾರಣವನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಅಂತ ಕಾದ್ ನೋಡೋಣ. ಬದಲಾವಣೆ ಮಾಡ್ಕೊಳ್ತಾರ ಅಥವಾ ಇದೇ ರೀತಿಯಾಗಿ ಅಪ್ಪ ಹಾಕಿದ ಆಲದ ಮರ ಅಂತಾನೆ ಜೋತು ಬೀಳ್ತಾರ ಅಂತ. ಬಟ್ ಬಿಜೆಪಿ ಮತ್ತೊಮ್ಮೆ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿ ನಾಗಲೋಟವನ್ನು ಮುಂದುವರಿಸ್ತಾ ಅಚಲವಾದಂಥ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಮತದಾರರಲ್ಲಿ ನಾವಿದ್ದೇವೆ, ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ನಂಬಿಕೆಯನ್ನು ಗಳಿಸ್ಕೊಂಡು ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಇನ್ನು ಏನೇನಾಗುತ್ತೆ ಮುಂದಿನ ಚುನಾವಣೆಗಳಲ್ಲಿ, ಯಾವ ರೀತಿಯಾದಂಥ ಇನ್ನಷ್ಟು ರಣತಂತ್ರವನ್ನು ಮಾಡಿ ಅಧಿಕಾರಕ್ಕೆ ಏರ್ಲಿಕ್ಕೆ ಆಗದೇ ಇರುವಂಥ ರಾಜ್ಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡೋಣ. ಧನ್ಯವಾದ.